ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಮಿನಿ ವ್ಲಾಗ್. ಎಲ್ಲರೂ ಹೇಗಿದ್ದೀರೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಿನ್ನೆ ಬಂದ್ವಿ ದೇವಸ್ಥಾನಕ್ಕೆ, ಹಾಗಾಗಿ ಇವತ್ತು ಒಳಗೆ ಹೋಗಿ ಸ್ನಾನ ಮಾಡ್ಕೊಬರೋಣ ಅಂತ ಹೋದ್ವಿ. ನಮ್ಮ ಪಾಪುಗೆ ಮುಡಿ ಕೊಡಬೇಕಿತ್ತು, ಹಾಗಾಗಿ ಮುಡಿ ಕೊಟ್ವಿ. ಒಳಗೆ ಹೋದ್ವಿ. ಒಳಲಿ ಸ್ವಲ್ಪ ನೀರಿದ್ದು, ಅಷ್ಟೊಂದೇನು ಕ್ಲೀನ್ ಇಲ್ಲ ಫ್ರೆಂಡ್ಸ್. ಇಲ್ಲಿ ದೇವಸ್ಥಾನದ ಹತ್ರ ಎಲ್ಲ ಫುಲ್ ಎಲ್ಲ ಗಲೀಜು ಮಾಡಿಬಿಟ್ಟಿದ್ದಾರೆ. ಅಲ್ಲಿಂದ ಒಳ್ಳೆ ಸ್ನಾನ ಮಾಡ್ಕೊಂಡು ರೂಮ್ ಒಳಗೆ ಹೋದ್ವಿ. ಫ್ರೆಶ್ ಅಪ್ ಅಂದರೆ ಸ್ಯಾರಿ ಉಟ್ಕೊಳ್ಳೋಣ ಅಂದ್ಕೊಂಡೆ, ಹಸ್ಬೆಂಡ್ ಉಡ್ಕೊ ಅಂತ ಹೇಳಿದ್ರು, ಹಾಗಾಗಿ ಸ್ಯಾರಿ ಉಡ್ಕೊಂಡು ದರ್ಶನಕ್ಕೆ ಹೋದ್ವಿ. ದರ್ಶನ ಚೆನ್ನಾಗಾಯಿತು. ಒಂದು ಸತಿನೇ ಅಲ್ಲ ಅಂತ ಎರಡೆರಡು ಸತಿ ದರ್ಶನ ಮಾಡಿದ್ವಿ ಇವತ್ತು. ಒಳಗಡೆ ಸ್ವಲ್ಪ ರಶ್ ಇರಲಿಲ್ಲ, ಕಡಿಮೆ ಇತ್ತು ನಾವು ಹೋಗೋಷ್ಟೊತ್ತಿಗೆ. ಅಲ್ಲಿಂದ ಹೊರಗಡೆ ಒಂದು ಅರ್ಧ ಗಂಟೆ ಕೂತ್ಕೊಂಡ್ವಿ. ನನ್ನ ಮಗನ ದೇವ್ರ ಹತ್ರ ಏನೋ ಬೇಡ್ಕೊತಾ ಇದ್ದ. ಆಮೇಲೆ ನಾವು 2-3 ಸಲ ಬಂದ್ವಿ, ಆದರೂ ನಮಗೆ ಪ್ರಸಾದ ಸಿಕ್ಕಿರಲಿಲ್ಲ. ಇವತ್ತು ಪ್ರಸಾದ ಸಿಕ್ಕಿದೆ, ಅದು ನಮ್ಮ ಅದೃಷ್ಟ ಅನ್ಕೋಬೇಕಲ್ಲ ಪ್ರಸಾದ ಸಿಗೋದು. ಅಲ್ಲಿಂದ ಆಂಜನೇಯ ದೇವಸ್ಥಾನಕ್ಕೆ ಹೋದರು. ಆಂಜನೇಯ ದೇವಸ್ಥಾನಕ್ಕೆ ನಾವು ಬಂದ್ವಿ. ಆಂಜನೇಯ ದೇವಸ್ಥಾನ ಅಲ್ಲಿ ಹೋಗಿ ನೋಡ್ಕೊಂಡು ಬಂದ್ವಿ. ಅಲ್ಲೂ ಚೆನ್ನಾಗಿತ್ತು ದೇವಸ್ಥಾನ, ಸುತ್ತ ಎಲ್ಲ ಬಂದ್ವಿ. ಅಲ್ಲಿಂದ ನಾವು ಅಪ್ಪಣ್ಣಾಚಾರ್ಯವ್ರ ಮನೆಗೆ ಬಂದ್ವಿ. ಅಲ್ಲೆಲ್ಲ ಕಾಲೆಲ್ಲ ತೊಳ್ಕೊಂಡು ಒಳಗಡೆ ಹೋದ್ವಿ. ಅವರು ಅಲ್ಲಿ ಬಂದು ವಿಶ್ರಾಂತಿ ತಗೊಂಡಿರೋ ಜಾಗ ಆಗಿರ್ಬೋದು ಎಲ್ಲ ಕ್ಲೀನಾಗಿ ಸಗಣಿ ಹಾಕಿ ಸಾರಿಸಿ ಮಾಡಿರ್ತಾರೆ. ಚೆನ್ನಾಗಿತ್ತು. ಒಳಗಡೆ ಎಲ್ಲ ಆವಿಂದು ನಾಗರು ಕಲ್ಲು ಎಲ್ಲ ಇತ್ತು. ಅಲ್ಲಿಂದ ಬಂದ್ವಿ, ನಾವು ಬಿಚ್ಚಾಲೆಗೆ ಬಂದ್ವಿ. ಅಲ್ಲೆಲ್ಲ ನೋಡ್ಕೊಂಡ್ವಿ. ಅಲ್ಲಿ ಹೊಳೆ ಇದೆ, ಅಲ್ಲೇ ಸ್ನಾನ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡಿನಿ. ಯಾಕೆಂದರೆ ಅಲ್ಲಿ ತುಂಬ ಕ್ಲೀನ್ ಇರುತ್ತೆ, ತಣ್ಣಗಿರುತ್ತೆ ನೀರು. ಆಮೇಲೆ ಅಲ್ಲಿಂದ ನಾವು ಫಸ್ಟ್ನೇ ಸಲ ಬಂದಾಗ ಈ ದೇವಸ್ಥಾನ ಆಗಿರಲಿಲ್ಲ, ಬಿಚ್ಚಲಮ್ಮನ ದೇವಸ್ಥಾನ ಅಂತ. ಈಗ ಚೆನ್ನಾಗಾಗಿದೆ ದೇವಸ್ಥಾನ. ಅಲ್ಲೆಲ್ಲ ವಿಡಿಯೋ ಮಾಡೋಂಗಿರಲಿಲ್ಲ ಅಂದರು, ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ವಿ. ಅಲ್ಲಿಂದ ಬಂದು ನಾನು ಪಂಚಮುಖಿ ಗಣಪತಿಗೆ ಬಂದ್ವಿ. ಅಲ್ಲೆಲ್ಲ ಫುಲ್ ಕೋತಿಗಳ ಕಾಟ ಜಾಸ್ತಿ, ಏನು ಇಟ್ಕೊಂಡು ಹೋಗಂಗಿಲ್ಲ, ಎಲ್ಲ ಕಿತ್ಕೊಂಡು ಹೋಗೋವು. ಹಾಗಾಗಿ ನಿಧಾನಕ್ಕೆ ನಾನು ಪಾಪನ ಕರ್ಕೊಂಡು ಹೋದ್ವಿ. ಆಮೇಲೆ ಇಲ್ಲೊಂದು ಕಲ್ಲಿದೆ ಫ್ರೆಂಡ್ಸ್. ಈ ಕಲ್ಲು ಒಂದು ಚೂರಲ್ಲಿ ಕೂತಿದೆ, ಅದು ಎಷ್ಟು ಚೆನ್ನಾಗಿದೆ ಅಂದರೆ. ಆಮೇಲೆ ಅಲ್ಲಿ ಪುಷ್ಪಕ ವಿಮಾನ ಆಗಿರ್ಬೋದು, ಆಮೇಲೆ ಹಾಸಿಗೆ ದಿಂಬು ಅಂತ ಕಲ್ಲೆಲ್ಲ ಇದೆ. ಅದೆಲ್ಲ ಆಗಿನ ಕಾಲದಲ್ಲೆಲ್ಲ ಹಂಗೆ ಮಾಡಿದ್ದಾರೆ. ಎಷ್ಟು ನಂಬಿದ್ದೀವಿ ಅಂದರೆ ದೇವ್ರನ್ನ ಅಷ್ಟೇ ನಂಬಿದ್ದೀವಿ. ಆಮೇಲೆ ಅಲ್ಲಿಂದ ಬಂದ್ವಿ, ಮತ್ತೆ ದೇವಸ್ಥಾನದೊಳಗೆ ಹೋದ್ವಿ. ಕರ ಇದೆ, ಅಲ್ಲೇ ಫೋಟೋ ತೆಗೆಸ್ಕೊಂಡ್ವಿ. ಆಮೇಲೆ ನಾವು ರೂಮೆಲ್ಲ ಖಾಲಿ ಮಾಡ್ಕೊಂಡು ಹೊರಟಿವಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ.